ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮೊಂದು ಚಾನಲ್ಗೆ ಸ್ವಾಗತ. ಹಾಗಾದರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದ್ರೆ ಇನ್ನೊಂದು ಬ್ಯಾಚುಲರ್ ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಆ ಕೋರ್ಸ್ ಯಾವುದಪ್ಪ ಅಂತಂದ್ರೆ ಬ್ಯಾಚುಲರ್ ಆಫ್ AI ಅಂತೇಳಿ ಈ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ AI ಅಂತಂದ್ರೆ ಗೊತ್ತಾಗಿರ್ಬೋದು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಸೊ ಈ ಒಂದು ಬ್ಯಾಚುಲರ್ ಆಫ್ AI ಅಂತಂದ್ರೂ ಕರಿಬೋದು, ಅಥವಾ BTech ಇನ್ AI ಅಂತಂದ್ರೂ ಕರಿಬೋದು, ಅಥವಾ BSc ಇನ್ AI ಅಂತಂದ್ರೂ ಕೂಡ ಕರಿಬೋದು ಈ ಕೋರ್ಸಿಗೆ. ಸೊ ಇದು ಕಂಪ್ಲೀಟಾಗಿ ನಾವು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ. ಸೊ AI ಇಸ್ ನಥಿಂಗ್ ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಸೊ ಬ್ಯಾಚುಲರ್ ಆಫ್ AI ಅಂದರೆ ಬ್ಯಾಚುಲರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಹೋಗ್ತೀವಿ. ಹಾಗಾದರೆ ನಾವು ಇದರೊಳಗಡೆ ಏನೆಲ್ಲ ಕವರ್ ಮಾಡ್ತಾ ಇದ್ದೀವಿ, ಈ ವಿಡಿಯೋದ ಬಗ್ಗೆ ಏನೆಲ್ಲ ಕವರ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸೊ ಈ ಒಂದು ಕೋರ್ಸು ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಕೋರ್ಸಿನ ಡ್ಯೂರೇಷನ್ ಆಗಿರ್ಬೋದು, ಫೀ ಸ್ಟ್ರಕ್ಚರ್ ಆಗಿರ್ಬೋದು, ಈ ಒಂದು ಕೋರ್ಸ್ ಒಳಗಡೆ ಬರುವಂಥ ಸಬ್ಜೆಕ್ಟ್ ಅಥವಾ ಸಿಲೆಬಸ್ ಆಗಿರ್ಬೋದು, ಅದರ ಜೊತೆಗೇ ಈ ಕೋರ್ಸನ್ನ ಮುಗಿಸಿದ ಮೇಲೆ ನಮ್ಗೆ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವೆ, ಅದರ ಸ್ಯಾಲ್ರಿ ಸ್ಕೀಮ್ ಏನೆಲ್ಲ ಇರ್ತೈತಿ. ಅದಾದಮೇಲೆ ಈ ಕೋರ್ಸನ್ನು ಮುಗಿಸಿದ ಮೇಲೆ ನಮ್ಗೆ ಏನಾದರೂ ಹೈಯರ್ ಎಜುಕೇಷನ್ ಅವಕಾಶಗಳು ಇರ್ತಾವೆ ಅಥವಾ ಏನೆಲ್ಲ ಹೈಯರ್ ಎಜುಕೇಷನ್ ಇರ್ತಾವೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಮ್ಗೆ ಕವರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾರೆಲ್ಲ ವಿದ್ಯಾರ್ಥಿಗಳು, ಯಾರೆಲ್ಲ ವೀಕ್ಷಕರು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ, ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಗಳನ್ನು ನೋಡ್ತಾ ಇರ್ಬೋದು. ಹಾಗಾದರೆ ಮೊದಲಿಗೆ ಈ ಒಂದು ಕೋರ್ಸ್ನಲ್ಲಿ ಈ ಒಂದು ಕೋರ್ಸು ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ, ಅಥವಾ ನಾವು ಇದರೊಳಗಡೆ ಏನೆಲ್ಲ ಕಾಂಬಿನೇಷನ್ನ ತೊಗೊತೀವಿ ಅಥವಾ ಏನೆಲ್ಲ ಕಲಿತೀವಿ ಅಂತ ನೋಡ್ತಾ ಹೋದರೆ, ಸೊ ಇದು ನಮಗೆ ಕಂಪ್ಲೀಟಾಗಿ ಈ ಒಂದು ಮಷಿನ್ ಲರ್ನಿಂಗ್ ಆಗಿರ್ಬೋದು, ಅಥವಾ ಡಾಟಾ ಸೈನ್ಸ್ ಆಗಿರ್ಬೋದು, ಅದಾದಮೇಲೆ ನ್ಯಾಚುರಲ್ ನೆಟ್ವರ್ಕ್ ಆಗಿರ್ಬೋದು, ಅದಾದಮೇಲೆ ನಾವಿಲ್ಲಿ AI ಟೂಲ್ಸ್ಗಳನ್ನು ಯಾವ ಥರ ರೆಡಿ ಮಾಡಬೇಕು, ಅದಾದಮೇಲೆ ಇಲ್ಲಿ ನಾವು ಸ್ಮಾರ್ಟ್ ಆಟೋಮೇಟೆಡ್ ಆ್ಯಪ್ಸ್ಗಳನ್ನು ಯಾವ ಥರ ಬಿಲ್ಡ್ ಮಾಡಬೇಕು ಅನ್ನೋದನ್ನು ಇದರೊಳಗಡೆ ಕಲಿತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಕೋರ್ಸ್ನೊಳಗಡೆ ನಾವು ಈ ಕೋರ್ಸನ್ನು ಕಲಿಬೇಕಂತಂದ್ರೆ ನಮ್ಮ ಎಲಿಜಿಬಿಲಿಟಿ ಏನಿರಬೇಕು, ಅಥವಾ ನಾವು ಪ್ರೀವಿಯಸ್ ಇಯರ್ ಒಳಗಡೆ ಏನು ಕಲಿತಾಗ ನಾವು ಇದಕ್ಕೆ ಎಲಿಜಿಬಲ್ ಆಗ್ತೀವಿ ಅಂತ ಕೇಳ್ಬೋದು ನೀವು. ಸೊ ಇದರ ಎಲಿಜಿಬಿಲಿಟಿ ಬಂದುಬಿಟ್ಟು ನಾವು PUC ಸೈನ್ಸ್ ಒಳಗಡೆ ಪಾಸಾಗಿರಬೇಕಾಗ್ತದೆ. ನಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆಗಿರಬೇಕು. ಸೊ ಅಂದಾಗ ನಾವು ಈ ಕೋರ್ಸನ್ನು ತೊಗೋಬೋದು. ಎಕ್ಸಾಂಪಲ್ ಈಗ PCMB ಆಗಿರ್ಬೋದು, PCMC, PCM, ಅದಾದಮೇಲೆ PCME ಅನ್ನೋ ಒಂದು ಕಾಂಬಿನೇಷನ್ ತೊಗೊಂಡಾಗೂ ಕೂಡ ಈ ಒಂದು ಕೋರ್ಸನ್ನು ಮಾಡ್ಬೋದು ನೀವು. ಸೊ ನಮ್ಮ ಒಂದು ಪ್ರೀವಿಯಸ್ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕು ರೀ ಅಂತ ಕೇಳ್ಬೋದು. ಅಂದರೆ PUC ಒಳಗಡೆ ಏನು ಪರ್ಸೆಂಟೇಜ್ ಆದಾಗ ನಾವು ಈ ಕೋರ್ಸನ್ನು ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ 50 to 55 ಆಗಿರಬೇಕು ವಿತ್ ಇಂಗ್ಲೀಷ್ ಸಬ್ಜೆಕ್ಟ್. ಓಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕೋರ್ಸನ್ನು ಮಾಡಲಿಕ್ಕೆ ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಿದಾವೇನು ರೀ ಅಂತ ಕೇಳ್ಬೋದು ನೀವು. ಸೊ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದಕ್ಕಿಂತ ಸೊ ಒಂದಿಷ್ಟು ಯೂನಿವರ್ಸಿಟಿ ಒಳಗಡೆ ಬೇಸಿಕ್ CUET ಅಂತ ಗೊತ್ತಾಯಿದೆ ನಿಮಗೆ, ಅಂದ್ರೆ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಸೊ ಆ ಒಂದು ಎಂಟ್ರೆನ್ಸ್ ಟೆಸ್ಟ್ಗಳು ಇರ್ತಾವೆ. ಸೊ ಒಂದಿಷ್ಟು ಒಳಗಡೆ ಏನಪ್ಪ ಅಂದ್ರೆ ಆ ಒಂದು ನೀವು PUC ಒಳಗಡೆ ಏನು ಮೆರಿಟ್ ಮಾಡಿರ್ತಿರಲ್ಲ, ಸೊ ಆ ಮೆರಿಟ್ಗಳ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡುವಂಥ ಸಾಧ್ಯತೆಗಳು ಭಾಳಷ್ಟು ಇರ್ತಾವೆ. ಓಕೆ. ಸೊ ಇಟ್ ಮೈಟ್ ಬಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರ್ತಾವೆ, ಇರ್ದೇ ಇರ್ಬೋದು ಒಂದಷ್ಟು ಕಡೆ. ಸೊ ಆ ಥರ ಇರ್ತದೆ ಇದರದ್ದು ಎಂಟ್ರೆನ್ಸ್ ಎಕ್ಸಾಮ್ದು ಕ್ವಾಲಿಫಿಕೇಷನ್ ಅಥವಾ ಎಲಿಜಿಬಿಲಿಟಿ. ಓಕೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕೋರ್ಸದ್ದು ಎಲಿಜಿಬಿಲಿಟಿ ಹೇಳಿದ್ರಿ. ಇನ್ನು ಈ ಕೋರ್ಸನ್ನು ನಾವು ಎಷ್ಟು ವರ್ಷ ಕಲಿಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ಈ ಕೋರ್ಸಿನ ಡ್ಯೂರೇಷನ್ ಬಂದುಬಿಟ್ಟು ನಿಮ್ಗೆ 2 ಥರ ಇರ್ತಾವೆ. ಒಂದು 3 ವರ್ಷದ ಡ್ಯೂರೇಷನು, ಇನ್ನೊಂದು 4 ವರ್ಷದ ಡ್ಯೂರೇಷನ್. ಸೊ ನಿಮಗೆ ಯಾವಾಗಲೂ ಹೇಳೋ ಪ್ರಕಾರ ಸೊ ನೀವು 3 ವರ್ಷದ ಡ್ಯೂರೇಷನ್ ತೊಗೊಂಡಾಗ ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೀವು 4 ವರ್ಷ ಅಂದಾಗ ಇದಕ್ಕೆ ನಾವು ಹಾನರ್ಡ್ ಡಿಗ್ರಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಅಥವಾ ರಿಸರ್ಚ್ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೀವು ಆ್ಯಸ್ ಯೂಸ್ವಲ್ ನಿಮ್ದು ಯಾವ ಥರ ಇರ್ತದೋ ಅದನ್ನು ನೀವು ತೊಗೋಬೋದು. ಓಕೆ. ಸೊ ನೀವು 3 ವರ್ಷ ಮುಗಿಸಿದ ಮೇಲೆ ನಾವು ಇನ್ನೊಂದು ವರ್ಷ ತೊಗೋಬೋದು ಅಂತ ಅಬ್ಸಲ್ಯೂಟ್ಲಿ ನೀವು ತೊಗೊಳಕ್ಕೂ ನಿಮ್ಗೆ ಅವಕಾಶಗಳು ಇರ್ತಾವೆ. ಓಕೆ. ಆ ಥರನೂ ತೊಗೋಬೋದು ನೀವು. 3 ವರ್ಷ ಮುಗಿಸಿದ ಮೇಲೆ ನಾನು ರಿಸರ್ಚ್ ಮಾಡ್ಕೊತೀನಿ ಅಥವಾ ನಾವು ಹಾನರ್ ಡಿಗ್ರಿ ಬೇಕ್ರಿ ಅಂದಾಗ ಸೊ ಯು ಕ್ಯಾನ್ ಜಾಯಿನ್ ದ ಹಾನರ್ ಡಿಗ್ರಿ, 1 ವರ್ಷ ಎಕ್ಸ್ಟ್ರಾ ತೊಗೋಬೇಕಾಗ್ತದೆ ನೀವು. ಓಕೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಕೋರ್ಸನ್ನ ಮಾಡ್ತಾ ಇದ್ದೀವಿ ನಾವು. ಈ ಕೋರ್ಸನ್ನ ಕಲಿಬೇಕಾದ್ರೆ ನಮ್ಮ ಒಂದು ಫೀ ಸ್ಟ್ರಕ್ಚರ್ ಎಷ್ಟಿರ್ತದೆ ರೀ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಫೀ ಸ್ಟ್ರಕ್ಚರ್ ಬಂದುಬಿಟ್ಟಿಲ್ಲ ಅಪ್ರಾಕ್ಸಿಮೇಟ್ಲಿ 1 ಲ್ಯಾಕಿಂದ 2 ಲ್ಯಾಕ್ವರೆಗೂ ನಿಮ್ಗೆ 1 ವರ್ಷದ ಫೀ ಸ್ಟ್ರಕ್ಚರ್ ಇರ್ತದೆ. ಸೊ ನೀವು ಈ ಒಂದು ಕೋರ್ಸನ್ನು ಕಂಪ್ಲೀಟಾಗಿ ಮುಗಿಸೋ ಅಷ್ಟೊತ್ತಿಗೆ ನಿಮ್ಮದು ಅಪ್ರಾಕ್ಸಿಮೇಟ್ಲಿ 3 ಲ್ಯಾಕಿಂದ 6 ಲ್ಯಾಕ್ವರೆಗೂ ಕೂಡ ನಿಮ್ಗೆ ಫೀ ಸ್ಟ್ರಕ್ಚರ್ ಬರ್ಬೋದು. ಆ ಥರ ನಿಮ್ಗೆ ಫೀ ಸ್ಟ್ರಕ್ಚರ್ ಇರ್ತದೆ. ಸೊ ಅದಾದಮೇಲೆ ನಾವು ಈ ಕೋರ್ಸನ್ನು ಮಾಡ್ತಾ ಇದ್ದೀವಿ ರೀ. ಸೊ ಈ ಕೋರ್ಸನ್ನು ಕಲಿಬೇಕು ಅಂದ್ಕೊಂಡಿದ್ದೀವಿ. ಸೊ ನಾವೇನೆಲ್ಲ ಸಬ್ಜೆಕ್ಟ್ಗಳನ್ನ ಕಲಿಬೋದು ಅಂತ ಕೇಳ್ಬೋದು ನೀವು. ಸೊ ಈ ಸಬ್ಜೆಕ್ಟ್ಗಳು ನಿಮ್ಗೆ ಕಂಪ್ಲೀಟಾಗಿ ಬ್ಲೆಂಡ್ ಆಗಿರೋದ್ರ ಮೇಲೆ ಈ ಕಂಪ್ಯೂಟರ್ ಆಗಿರ್ಬೋದು, ಅಥವಾ AI ಬೇಸ್ಡ್ ಆ್ಯಪ್ಸ್ಗಳಾಗಿರ್ಬೋದು, ಅಥವಾ ನೆಟ್ವರ್ಕನ್ನು ಯೂಸ್ ಮಾಡ್ಕೊಂಡು ನಾವು ಯಾವ ಥರ ಡೆವಲಪ್ ಮಾಡ್ತೀವಿ ಆ್ಯಪ್ಸ್ಗಳನ್ನ ಅಥವಾ ಟೂಲ್ಸ್ಗಳನ್ನ ಯಾವ ಥರ ಡೆವಲಪ್ ಮಾಡ್ತೀವಿ ಅನ್ನೋದು ನಾವು ಇದರೊಳಗಡೆ ಕಲಿತಾ ಹೋಗ್ತೀವಿ. ಹಾಗಾದರೆ ಮೊದಲನೇ ವರ್ಷದೊಳಗಡೆ ಏನೆಲ್ಲ ಬೇಸಿಕ್ ಸಬ್ಜೆಕ್ಟ್ಗಳನ್ನ ಕಲಿತೀವಿ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇ ವರ್ಷದೊಳಗಡೆ ನಿಮಗೆ ಬರುವಂಥ ಸಬ್ಜೆಕ್ಟ್ಗಳು ಏನಪ್ಪ ಅಂತಂದರೆ
ಪೈಥಾನ್ ಆಗಿರ್ಬೋದು, ಜಾವಾ ಆಗಿರ್ಬೋದು, C++ ಆಗಿರ್ಬೋದು, ಅದಾದಮೇಲೆ ಡಾಟಾ ಸೈನ್ಸ್ ಆಗಿರ್ಬೋದು, ಅದಾದಮೇಲೆ ಮ್ಯಾಥಮೆಟಿಕ್ಸ್ ಫಾರ್ AI ಆಗಿರ್ಬೋದು, ಅದಾದಮೇಲೆ ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಆಲ್ಗೋರಿದಮ್ ಆಗಿರ್ಬೋದು, ಅದಾದಮೇಲೆ ಇಂಟ್ರೊಡಕ್ಷನ್ ಆಫ್ AI ಆಗಿರ್ಬೋದು, ಅಥವಾ ಈ ಒಂದು AIದ ಇಂಟ್ರೊಡಕ್ಷನ್ನ ಇದರೊಳಗಡೆ ಕಲಿತಾ ಹೋಗ್ತೀವಿ. ಸೊ ಹಾಗಾದರೆ 2ನೇ ವರ್ಷದೊಳಗಡೆ ಏನೆಲ್ಲ ಸಬ್ಜೆಕ್ಟ್ಗಳನ್ನ ನಾವು ಕಲಿತಾ ಹೋಗ್ತೀವಿ ಅಂತಂದರೆ, ಸೊ ಇಲ್ಲಿ ನಾವು ಕಂಪ್ಲೀಟಾಗಿ 2ನೇ ವರ್ಷದೊಳಗಡೆ ಈ AI ಮತ್ತು ಆ ಮಷಿನ್ ಲರ್ನಿಂಗ್ ಬಗ್ಗೆ ಕಲಿತಾ ಹೋಗ್ತೀವಿ. ಸೊ ಅಂದರೆ ಈಗ ಒಂದು ಮೊದಲನೇ ಸಬ್ಜೆಕ್ಟ್ ಏನಪ್ಪ ಅಂದರೆ ಇಲ್ಲಿ ಆ ಒಂದು ಸೂಪರ್ವೈಷನ್ ಆ್ಯಂಡ್ ಅನ್ಸೂಪರ್ವೈಷನ್ ಲರ್ನಿಂಗನ್ನು ಕಲಿತೀವಿ. ಅದಾದಮೇಲೆ ಡಾಟಾ ಬೇಸ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಕಲಿತೀವಿ. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಆಗಿರ್ಬೋದು, ಅದಾದಮೇಲೆ ಕಂಪ್ಯೂಟರ್ ವಿಷನ್ ಆ್ಯಂಡ್ ಪ್ರೊಸೆಸಿಂಗನ್ನು ಕಲಿತಾ ಹೋಗ್ತೀವಿ. ಇನ್ನು ಈ ಒಂದು ಸೆಕೆಂಡ್ ಇಯರ್ ಸಬ್ಜೆಕ್ಟ್ಗಳಿದು. ಇನ್ನು ಥರ್ಡ್ ಇಯರ್ ಒಳಗಡೆ ಏನೆಲ್ಲ ಸಬ್ಜೆಕ್ಟನ್ನು ಕಲಿತಾ ಹೋಗ್ತೀವಿ ಅಂತಂದ್ರೆ, ನಾವು ಇಲ್ಲಿ ಒಂದಿಷ್ಟು ಅಡ್ವಾನ್ಸ್ ಟಾಪಿಕ್ಸ್ಗಳಾಗಿರ್ಬೋದು ಅಥವಾ ಒಂದಿಷ್ಟು ಪ್ರಾಜೆಕ್ಟ್ಗಳ ಬಗ್ಗೆ ಕಲಿತಾ ಹೋಗ್ತೀವಿ. ಹಾಗಾದರೆ ಏನೆಲ್ಲ ಇರ್ತಾವೆ ಅಂತಂದರೆ, ಇದರೊಳಗಡೆ ಡೀಪ್ ಲರ್ನಿಂಗ್ ಆ್ಯಂಡ್ ಈ ಒಂದು ನ್ಯಾಚುರಲ್ ನೆಟ್ವರ್ಕ್ ಬಗ್ಗೆ ಕಲಿತಾ ಹೋಗ್ತೀವಿ. ಅದಾದಮೇಲೆ ಇಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಕಲಿತಾ ಹೋಗ್ತೀವಿ. ಅದಾದಮೇಲೆ AI ಆರ್ ಟೂಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಕಲಿತಾ ಹೋಗ್ತೀವಿ ಅಥವಾ ಡೆವಲಪ್ಮೆಂಟ್ ಬಗ್ಗೆ ಕಲಿತಾ ಹೋಗ್ತೀವಿ. ಅದಾದಮೇಲೆ AI ಎಥಿಕ್ಸ್ ಆಗಿರ್ಬೋದು, ಅದಾದಮೇಲೆ ಗವರ್ನೆನ್ಸ್ ಆ್ಯಂಡ್ ಲಾಸ್ಗಳ ಬಗ್ಗೆ ಕಲಿತಾ ಹೋಗ್ತೀವಿ. ಇದರೊಳಗಡೆ ಕೊನೆ ವರ್ಷದೊಳಗಡೆ ಬರೋದೇನಪ್ಪ ಅಂದ್ರೆ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಆಗಿರ್ಬೋದು, ಅಥವಾ ಒಂದು ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಅಥವಾ ಫೀಲ್ಡ್ ವರ್ಕ್ ಬಗ್ಗೆ ಕಲಿತಾ ಹೋಗ್ತೀವಿ. ಅದರ ಜೊತೆಗೇ ಒಂದು ಇಂಟರ್ನ್ಶಿಪ್ ಇರ್ತದೆ ನಿಮಗೆ, ಇಂಡಸ್ಟ್ರಿಯಲ್ ಇಂಟರ್ನ್ಶಿಪ್, ಅದನ್ನು ಕೂಡ ನಾವು ಇದರೊಳಗಡೆ ಮಾಡಬೇಕಾಗ್ತದೆ. ಸೊ ಇದು ನಿಮ್ಗೆ ಈ ಒಂದು ಸಬ್ಜೆಕ್ಟ್ಗಳ ಇನ್ಫಾರ್ಮೇಷನ್ ಆಯಿತು. ಇನ್ನು ನೆಕ್ಸ್ಟ್ ಬರೋದೇನಪ್ಪ ಅಂತಂದ್ರೆ, ಈ ಒಂದು ಕೋರ್ಸನ್ನು ಮುಗಿಸಿದ್ವಿ ನಾವು. ಸೊ ಈ ಕೋರ್ಸನ್ನು ಮುಗಿಸಿದ ಮೇಲೆ ಇಂಟರ್ನ್ಶಿಪ್ನು ಹೇಳಿದ್ರಿ. ಇನ್ನು ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಜಾಬ್ ಅಪಾರ್ಚುನಿಟೀಸ್ಗಳು ಬಂದುಬಿಟ್ಟು ಕಂಪ್ಲೀಟಾಗಿ ಬ್ಲೆಂಡ್ ಆಗಿದೆ ಅದರ ಮೇಲೆ. ಸೊ ಈ ಒಂದು ಸೈಬರ್ ಅಥವಾ ಒಂದು ಕಂಪ್ಯೂಟರ್ ಆಗಿರ್ಬೋದು ಅಥವಾ AIಸ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾದರೆ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳು ಬರ್ತಾವೆ ಅಂತೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಯಾವ್ಯಾವ ಇಂಡಸ್ಟ್ರಿ ಒಳಗಡೆ ಕೆಲಸ ಮಾಡೋದು ಅಂತಂದ್ರೆ, ಒಂದು ಈ ಒಂದು ಟೆಕ್ನಾಲಜಿ ಇಂಡಸ್ಟ್ರಿ ಒಳಗಡೆ ವರ್ಕ್ ಮಾಡ್ಬೋದು. ಅದಾದಮೇಲೆ ಹೆಲ್ತ್ ಕೇರ್ ಪ್ರೊಫೆಷನ್ ಒಳಗಡೆ ಕೂಡ ವರ್ಕ್ ಮಾಡ್ಬೋದು. ಅದಾದಮೇಲೆ ಈ ಒಂದು ಫೈನಾನ್ಷಿಯಲ್ ಇಂಡಸ್ಟ್ರಿ ಒಳಗಡೆ ಕೂಡ ನೀವು ಕೆಲಸ ಮಾಡ್ಬೋದು. ಆಮೇಲೆ ಕಾಮರ್ಸ್ ಅಂತ ಬರೋದು, ಅದರೊಳಗಡೆ ಕೂಡ ನೀವು ಕೆಲಸ ಮಾಡ್ಬೋದು. ಸೊ ಏನೆಲ್ಲ ಕೆಲಸ ಮಾಡ್ಬೋದು, ಜಾಬ್ ಅಪಾರ್ಚುನಿಟಿ ಏನೆಲ್ಲ ಇರ್ತಾವೆ ಅಂತಂದ್ರೆ, ಮೊದಲನೇದು ಈ ಒಂದು ಮಾಡಲ್ AI ಟೂಲ್ಸ್ ಇರ್ತಾವಲ್ಲ, ಅದರ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಅಥವಾ ಇಂಜಿನಿಯರ್ ಆಗಿ ಕೆಲಸ ಮಾಡ್ಬೋದು. ಅದಾದಮೇಲೆ ಡಾಟಾ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ಬೋದು. ಅದಾದಮೇಲೆ AI ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಬೋದು. ಅದಾದಮೇಲೆ AI ಟೂಲ್ಸ್ ಡೆವಲಪ್ಮೆಂಟ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ಬೋದು. ಅದಾದಮೇಲೆ AI ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೋದು. ಅದಾದಮೇಲೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಅನಾಲಿಸಿಸ್ ಆಗಿನೂ ಕೂಡ ಕೆಲಸ ಮಾಡ್ಬೋದು. ಇನ್ನೂ ಹಲವಾರು ಜಾಬ್ ಅಪಾರ್ಚುನಿಟಿಗಳು ನಿಮಗೆ ಇದರೊಳಗಡೆ ಇದ್ದೇ ಇರ್ತಾವೆ. ಸೊ ಮೊದಲನೇ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, AI ಟೂಲ್ಸ್ಗಳನ್ನ ಅಥವಾ AI ಸ್ಕ್ರಿಪ್ಟ್ಗಳನ್ನ ಜನ್ರೇಟ್ ಮಾಡೋದ್ರೊಳಗಡೆ ನೀವು ಇನ್ವಾಲ್ವ್ ಆಗಿ ಅದರೊಳಗಡೆ ಕೆಲಸ ಮಾಡ್ಬೋದು. ಈ ಥರ ನಿಮಗೆ ಹಲವಾರು ಜಾಬ್ ಅಪಾರ್ಚುನಿಟೀಸ್ಗಳು ಇದರೊಳಗಡೆ ಇದ್ದೇ ಇರ್ತಾವೆ. ಸೊ ಈಗ ನೀವು ಗೊತ್ತಿರೋ ಹಾಗೆ AI ಅಂತ ಬಂದಾಗ ಎಲ್ಲದರೊಳಗಡೆ ಕೂಡ ನೀವು ನೋಡ್ಬೋದು, AIಯನ್ನು ನಾವು ಜಾಸ್ತಿ ಅತಿ ಹೆಚ್ಚು ಯೂಸ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇರ್ತೀವಿ, ಎಲ್ಲಿ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಒಳಗಡೆ ಆಗಿರ್ಬೋದು. ಸೊ ಅದು ಭಾಳಷ್ಟು ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ AIನ ಜಾಸ್ತಿ ಯೂಸ್ ಮಾಡೋಂಥ ಈಗ ಸಾಧ್ಯತೆಗಳು ಜಾಸ್ತಿ ಇದಾವೆ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಈ ಕೋರ್ಸನ್ನು ಮುಗಿಸಿದ್ವಿ. ಸೊ ಇದರ ಜಾಬ್ ಅಪಾರ್ಚುನಿಟಿಗಳು ಹೇಳಿದ್ರಿ. ಸೊ ನಾವು ಜಾಬ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಏನು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಸ್ಯಾಲ್ರಿ ಸ್ಕೇಲ್ ಅಪ್ರಾಕ್ಸಿಮೇಟ್ಲಿ ಫ್ರೆಷರ್ ಆಗಿ ಜಾಯ್ನ್ ಆದಾಗ 10 ಲ್ಯಾಕಿಂದ 15 ಲ್ಯಾಕ್ ಪರ್ ಆ್ಯನಮ್ ನೀವು ಸ್ಯಾಲ್ರಿನ ಪಡಿಬೋದು. ಅದಾದಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಥವಾ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ನಿಮ್ಮ ಸ್ಯಾಲ್ರಿ ಸ್ಕೇಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಈ ಒಂದು ಕೋರ್ಸ್ ಮುಗಿಸಿದ್ವಿ, ಇದರ ಜಾಬ್ ಅಪಾರ್ಚುನಿಟೀಸ್ನು ಹೇಳಿದ್ರಿ, ಇದರೊಳಗಡೆ ಸ್ಯಾಲ್ರಿ ಸ್ಕೇಲ್ನ ಹೇಳಿದ್ರಿ. ಸೊ ನಾವು ಇದರೊಳಗಡೆ ಇನ್ನೂ ಹೈಯರ್ ಎಜುಕೇಷನ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ ರೀ. ಸೊ ನಾವೇನೆಲ್ಲ ಹೈಯರ್ ಎಜುಕೇಷನನ್ನು ಮಾಡಬಹುದು ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ನಿಮ್ಗೆ ಹೈಯರ್ ಎಜುಕೇಷನ್ ಏನೆಲ್ಲ ಇರ್ತಾವೆ ಅಂತಂದ್ರೆ, ಸೊ ನೀವು ಇಲ್ಲಿ MTech ಇನ್ A ಅಂತೇಳಿ ನೀವು ಹೈಯರ್ ಎಜುಕೇಷನ್ ಮಾಡೋದು ಅಂದ್ರೆ, ಮಾಸ್ಟರ್ಸ್ ಇನ್ ಟೆಕ್ನಾಲಜಿ ಆಫ್ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಲೂ ಕೂಡ ನೀವು ಇದರೊಳಗಡೆ ಕಲಿಬೋದು ಮಾಸ್ಟರ್ಸನ್ನು. ಸೊ ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಈ ಒಂದು ಬ್ಯಾಚುಲರ್ ಆಫ್ AI ಟೆಕ್ನಾಲಜಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಹಾಗಾದರೆ ಯಾರೆಲ್ಲ ವಿದ್ಯಾರ್ಥಿಗಳು ಈಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು AI ಕೋರ್ಸಿನ ಬಗ್ಗೆ ಸರ್ಚ್ ಮಾಡ್ತಾ ಇರ್ತಾರಲ್ಲ, ಸೊ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಯಾರೆಲ್ಲ ಈಗ ನೋಡ್ತಾ ಇರೋರು ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಇದೇ ರೀತಿ ಅಪ್ಡೇಟ್ಗಳನ್ನು ನೋಡ್ತಾ ಇರ್ಬೋದು. ಏನಾದರೂ ಡೌಟ್ಸ್ಗಳಿದ್ದರೆ ಕೆಳಗಡೆ ಕಮೆಂಟ್ಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.